ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಪ್ರಿಪರೇಟರಿ ಎಕ್ಸಾಮ್ ಸೆಕೆಂಡ್ PUCಗೆ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ? ನಂತರ ಪ್ರಿಪರೇಟರಿ ಕ್ವಶನ್ ಪೇಪರ್ನ ಯಾರು ಪ್ರಿಪರೇಷನ್ ಮಾಡ್ತಾರೆ? ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಇಲ್ವಾ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಮತ್ತೆ ಕೆಲವು ವಿದ್ಯಾರ್ಥಿಗಳು ಯಾರು ಪ್ರಿಪರೇಟರಿ ಒಂದು ಏನು ಆನ್ಸರ್ ಶೀಟ್ ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ನಂತರ ಸೆಕೆಂಡ್ PUC ನಲ್ಲಿ ನಾವು ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು, ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಕಷ್ಟ ಇರುತ್ತಾ ಅಥವಾ ಡಿಫಿಕಲ್ಟ್ ಇರುತ್ತಾ, ಈಸಿ ಇರುತ್ತಾ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ನಿಮ್ಗೇನಾದ್ರೂ ಡೌಟ್ಸ್ ಗಳಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಂತರ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತೀರಾ, ನಾವು ಕಳೆದ ವರ್ಷ 2023ರಲ್ಲಿ ನಡೆದಂತಹ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಕೊಟ್ಟಂತಹ 95% ಅಷ್ಟು ಕ್ವಶನ್ಸ್ ಎಲ್ಲಾ ಸಬ್ಜೆಕ್ಟ್ ಗಳ ಕ್ವಶನ್ಸ್ ರಿಪೀಟ್ ಆಗಿತ್ತು. ಅದೇ ರೀತಿಯಾಗಿ 2024ರಲ್ಲೂ ಕೂಡ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದಕ್ಕೋಸ್ಕರ 2024ರಲ್ಲೂ ಕೂಡ ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾವೆ. ಸೊ ನಾವೇನ್ ಅಪ್ಲೋಡ್ ಮಾಡ್ತೀವಿ ಅದನ್ನೇ ಓದ್ಕೊಳ್ಳಿ. ನಂತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ನಂತರ ನೀವು ಸೆಕೆಂಡ್ PUC ಪಾಸ್ ಆಗಿ ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿನಲ್ಲಿ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳನ್ನ ಕೊಡೋದಿಲ್ಲ, ಡಿಗ್ರಿಗೆ ನೋಟ್ಸ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ಪುನರ್ವಿ ಎಜು ಸಂಸ್ಕಾರ ಚಾನಲ್ ಮುಖಾಂತರ ಮಾಡ್ತಾ ಇದ್ದಾವೆ. ಸೊ ಮತ್ತೆ ಯಾಕೆ ತಡ, ಫ್ರೀ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಹಾಗೆ ಒಂದು ಪ್ರೀತಿಯ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬನ್ನಿ ಈಗ ಮಾಹಿತಿಯನ್ನ ನೋಡ್ತಾ ಹೋಗೋಣ, ನಿಮ್ಮ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಯ ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರಿಪರೇಟರಿ ಎಕ್ಸಾಮ್ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ? ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಜನವರಿ 15ನೇ ತಾರೀಕಿನ ನಂತರ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ PU ಬೋರ್ಡ್ ಇಂದ ಒಂದು ವೇಳಾಪಟ್ಟಿ ಅಂತ ಏನ್ ಹೇಳ್ತೀವಿ, ಟೈಮ್ ಟೇಬಲ್ ಅಂತ ಏನ್ ಹೇಳ್ತೀವಿ, ಸೊ ಅದರ ಒಂದು ನೋಟಿಫಿಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಅದು ಬಂದ ತಕ್ಷಣ ನಾವು ಅಪ್ಡೇಟ್ ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇರಿ ನಮ್ಮ ಚಾನಲ್ ಅನ್ನ. ನಂತರ ಪ್ರಿಪರೇಟರಿ ಕ್ವಶನ್ ಪೇಪರ್ ನ ಯಾರು ಪ್ರಿಪರೇಷನ್ ಮಾಡ್ತಾರೆ ಸರ್? ಕಾಲೇಜ್ ಅವರು ಪ್ರಿಪರೇಷನ್ ಮಾಡ್ತಾರಾ ಅಥವಾ PU ಬೋರ್ಡ್ ಅವರು ಪ್ರಿಪರೇಷನ್ ಮಾಡಿ ನಮಗೆ ಒಂದು ಕಾಲೇಜ್ಗೆ ಕಳಿಸ್ಕೊಡ್ತಾರಾ ಅಂತ ಕೇಳಿದ್ರು. ವಿದ್ಯಾರ್ಥಿಗಳೇ, ಈ ಒಂದು PU ಬೋರ್ಡ್ ನ ಕ್ವಶನ್ ಪೇಪರ್ ಏನಿದೆ, ಈ ಒಂದು ಕ್ವಶನ್ ಪೇಪರ್ ನ ಕಾಲೇಜ್ ಇಂದ ಪ್ರಿಪರೇಷನ್ ಮಾಡೋದಿಲ್ಲ. ಇದನ್ನ PU ಬೋರ್ಡ್ ಅವರು ಬ್ಲೂ ಪ್ರಿಂಟ್ ಪ್ರಕಾರ, ನೀಲನಕ್ಷೆಯ ಪ್ರಕಾರ ಏನು ರೆಡಿ ಮಾಡಿನ ಕಾಲೇಜ್ಗೆ, ನೀವು ಓದ್ತಾ ಇರುವಂತಹ ಕಾಲೇಜ್ಗಳಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಒಂದು ಪ್ರಿಪರೇಟರಿ ಕ್ವಶನ್ ಪೇಪರ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಆಗಿರೋದಿಲ್ಲ. ಸೊ ಏನು ಜಿಲ್ಲಾವಾರು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಏನಿರುತ್ತೆ, ಸೊ ಜಿಲ್ಲಾವಾರು ಡಿಫರೆಂಟ್ ಆಗಿ ಇರುತ್ತೆ. ಕ್ವಶನ್ ಪೇಪರ್ ಸೇಮ್ ಇರೋದಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ವಿದ್ಯಾರ್ಥಿಯ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಸರ್ ಪ್ರಿಪರೇಟರಿ ಎಕ್ಸಾಮ್? ವಿದ್ಯಾರ್ಥಿಗಳೇ, ನೀಲನಕ್ಷೆಯನ್ನ ಅವರು PU ಬೋರ್ಡ್ ಇಂದ ಕಳಿಸ್ಕೊಡ್ತಾರೆ. ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ನೀಲನಕ್ಷೆಯ ಪ್ರಕಾರ ಬರುತ್ತೆ. ಜೊತೆಗೆ ಯಾರು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಸರ್ ಅಂತ ವಿದ್ಯಾರ್ಥಿಗಳು ಕೇಳಿದ್ರು. ಪ್ರಿಪರೇಟರಿ ಎಕ್ಸಾಮ್ ಆನ್ಸರ್ ಶೀಟ್ ನ ಯಾರು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡ್ತಾರೆ ಅಂತ ಹೇಳಿ. ವಿದ್ಯಾರ್ಥಿಗಳೇ, ನೀವು ಓದ್ತಾ ಇರುವಂತಹ ಕಾಲೇಜಿನ ಉಪನ್ಯಾಸಕರೇ ಆಯಾ ವಿಷಯಗಳನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಮೌಲ್ಯಮಾಪನವನ್ನ ಮಾಡ್ತಾರೆ. ನಂತರ ವಿದ್ಯಾರ್ಥಿ ಮತ್ತೊಂದು ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ಸರ್ ಅಟೆಂಡೆನ್ಸ್ ಸೆಕೆಂಡ್ PUC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಸರ್ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂತಂದ್ರೆ 85% ಅಷ್ಟು ಅಟೆಂಡೆನ್ಸ್ ಇರಬೇಕು. ಜೊತೆಗೆ ಆನ್ಯುವಲ್ ಎಕ್ಸಾಮ್ ಕಷ್ಟ ಇರುತ್ತಾ ಸರ್ ಅಂತ ಕೇಳಿದ್ರು. ವಿದ್ಯಾರ್ಥಿಗಳೇ, ಈ ಬಾರಿ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಇರೋದ್ರಿಂದ ನಂತರ ಕ್ವಶನ್ ಪೇಪರ್ ಅನ್ನ ಸ್ವಲ್ಪ ಸರಳವಾಗಿ ಮಾಡಿರುವಂತದ್ದು. ಯಾಕಂದ್ರೆ ನಿಮ್ಗೆ MCQ ಕ್ವಶನ್ಸ್, ಮ್ಯಾಚ್ ದ ಫಾಲೋಯಿಂಗ್, ಒನ್ ವರ್ಡ್ ಆನ್ಸರ್ಸ್, ಸೊ ಎಲ್ಲ ಇರೋದ್ರಿಂದ ನೀವು ಈಸಿಯಾಗಿ ಪಾಸ್ ಆಗಬಹುದು. ಯಾವುದೇ ರೀತಿಯಾದಂತಹ ಕಷ್ಟ ಇರೋದಿಲ್ಲ. ಇದಿಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿತ್ತು. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗೆ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.